ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಹನುಮದೇವರ ವಿಶೇಷ ದೇವಸ್ಥಾನಗಳಲ್ಲೊಂದಾದ ಕಾಂತೇಶ, ಶಾಂತೇಶ, ಭ್ರಾಂತೇಶ ದೇವಸ್ಥಾನಗಳ ದೇವರ ದರ್ಶನ, ಅನುಗ್ರಹ ಮತ್ತು ವಿಶೇಷತೆಗಳ ಬಗ್ಗೆ ಹೇಳ್ತೀನಿ. ಕಾಂತೇಶ ಇರುವುದು ಕದರಮಂಡಲಿಗೆಯಲ್ಲಿ. ಸಾಮಾನ್ಯ ಎಡಬಲಕ್ಕೆ ಮುಖ ಇರುತ್ತೆ. ಇಲ್ಲಿ ನೇರವಾಗಿ ನಾವು ಮುಖ್ಯಪ್ರಾಣ ದೇವರ ಮುಖವನ್ನು ನೋಡಬಹುದು. ನಮ್ಮನ್ನು ಈ ದೇವರು ನೋಡುವುದು ಕೂಡ ವಿಶೇಷವಾಗಿದೆ. ಯಾಕಂದರೆ ದೇವರ ಕಣ್ಣಲ್ಲಿ ಸಾಲಿಗ್ರಾಮವಿದೆ. ಈ ಸಾಲಿಗ್ರಾಮವನ್ನು ರಾಮಾನುಜಾಚಾರ್ಯರು ಅಳವಡಿಸಿದರಂತೆ. ಇದು ಸೂರ್ಯ ಸಾಲಿಗ್ರಾಮವಾಗಿದೆ. ಇಲ್ಲಿ ಬೇಡಿದವರ ಸಿದ್ಧಿಯಾಗುತ್ತೆ. ನಂತರ ವಾಪಸ್ಸು ಬಂದು ಕಾಣಿಕೆ, ದವಸ ಧಾನ್ಯಗಳನ್ನು ಅರ್ಪಿಸಬಹುದು. ಈ ದೇವಸ್ಥಾನದಲ್ಲಿ ಇದೇ ಒಂದು ವಿಶೇಷ ನೋಡಿ. ಕಾಂತೇಶ ದೇವರ ದರ್ಶನವಾಗ್ತಾ ಇದೆ. ದೇವರು ನಮ್ಮತ್ತ ಮುಖ ಮಾಡಿದ್ದಾರೆ, ನಮ್ಮನ್ನು ನೋಡುತ್ತಾ ಇದ್ದಾರೆ. ಪೂಜಾರಿ ಆರತಿ ಬೆಳಗ್ತಾ ಇದ್ದಾರೆ. ಸೊ ದೇವರ ದರ್ಶನ ಪಡೆಯುವುದಂತೂ ಮಹಾಭಾಗ್ಯ, ಪುಣ್ಯದ ಕೆಲಸ. ದೇವರ ಒಂದು ದರ್ಶನಕ್ಕೋಸ್ಕರ ಜನರು ಎಲ್ಲಿಂದೆಲ್ಲಿಗೋ ಬರುತ್ತಾರೆ. ಯಾಕಂದರೆ ನಾನು ಮೊದಲನೇ ತಿಳಿಸಿದಂತೆ ಕಾಂತೇಶ, ಶಾಂತೇಶ, ಭ್ರಾಂತೇಶ ಈ 3 ದೇವರ ದರ್ಶನಗಳನ್ನು ಕೂಡ ಒಂದೇ ಬಾರಿ ಮಾಡಿದರೆ ಕಾಶಿ, ಬದ್ರಿನಾಥ ಹಾಗೂ ರಾಮೇಶ್ವರ ದರ್ಶನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತದೆ ಎಂದು ಭಕ್ತರು ಹೇಳುತ್ತಾರೆ. ಸೊ ಇದು ಕೂಡ ನೆರವೇರುವುದಂತೂ ಖಚಿತ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ನಮ್ಮ ಭೇಟಿಯಾಗಿದೆ. ಇವತ್ತು ನೋಡೋಣ ಬನ್ನಿ. ದರ್ಶನವಾಯಿತು. ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಲ್ಪಕಲೆಗಳ ಹಾಗೂ ಕಲಾಕೃತಿಗಳ ಒಂದು ವಿಶೇಷತೆಯನ್ನು ಕೂಡ ನೀವು ಕಾಣಬಹುದು. ಪೂರ್ಣ ಮುಖದ್ವಾರವನ್ನು ಬೆಳ್ಳಿಯಿಂದ ಅಲಂಕರಿಸಲಾಗಿದೆ. ಮೂರ್ತಿಗಳನ್ನು ಇದರಲ್ಲಿ ನೀವು ಕಾಣಬಹುದು. ದಶಾವತಾರಗಳಲ್ಲಿ, ವಿಷ್ಣುವಿನ ಅವತಾರಗಳಲ್ಲಿ ವಿಶೇಷತೆಯನ್ನು ಪಡೆದಂತಹ ಎಲ್ಲ ಅವತಾರಗಳು ಇಲ್ಲಿದೆ. ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಕೂಡ ಇದರಲ್ಲಿ ಕೆತ್ತಲಾಗಿದೆ. ಪೂರ್ತಿ ಬೆಳ್ಳಿಯಿಂದ ರಚಿಸಲ್ಪಟ್ಟಿದೆ. ಈ ದೇವಸ್ಥಾನದಲ್ಲಿ ಕನಕದಾಸರ ಗುಡಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರ ಗುಡಿ ಕೂಡ ಇದೆ. ಕನಕದಾಸರು ಒಂದು ಅದ್ಭುತವನ್ನೇ ನಿರ್ಮಾಣ ಮಾಡಿದಂತಹ ಒಂದು ಶ್ರೇಷ್ಠ ಮಹಾಪುರುಷ. ನಿಮಗೆ ತಿಳಿದಿರಬಹುದು, ಉಡುಪಿಯಲ್ಲಿ ಶ್ರೀಕೃಷ್ಣನ ಕಿಂಡಿಯಲ್ಲಿ ಬಂದು ನಿಂತು ದೇವರನ್ನೇ ತನ್ನೆಡೆಗೆ ಸೆಳೆದಂತಹ ಮಹಾಪುರುಷ. ಸೊ ಕನಕದಾಸರ ಗುಡಿಯನ್ನು ಕೂಡ ನೀವು ನೋಡ್ಬೋದು. ಶ್ರೀ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಗುಡಿ ಇಲ್ಲಿ ಬಹಳ ಶ್ರೇಷ್ಠತೆಯನ್ನು ಪಡೆದಿದೆ. ಹರಕೆಗಳು ಹಾಗೂ ವಿಭಿನ್ನ ಬೇಡಿಕೆಗಳನ್ನು ಈಡೇರಿಸುವಂತಹ ಸ್ವಾಮಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಕೂಡ ನೀವು ಇಲ್ಲಿ ಪಡೀತಾ ಇದ್ದೀರಿ. ಈಗ ಇಲ್ಲಿ 2 ದೊಡ್ಡದಾದ ಪಾದರಕ್ಷೆಗಳನ್ನು ನೀವು ಕಾಣಬಹುದು. 2 ದೊಡ್ಡದಾದ ಪಾದರಕ್ಷೆಗಳಿವೆ. ಇದು ಆಂಜನೇಯ ದೇವರ ಪಾದರಕ್ಷೆ. ಇದನ್ನು ಧರಿಸಿ ಹನುಮ ಇಲ್ಲೆಲ್ಲ ಓಡಾಡುತ್ತಿದ್ದ ಅಂತ ಪ್ರತೀತಿ ಇದೆ. ಇಲ್ಲಿ ದೊಡ್ಡ ಕಲ್ಯಾಣಿ ಕೂಡ ಇದೆ. ಸ್ನೇಹಿತರೆ, ಇನ್ನು ಶಾಂತೇಶ, ಭ್ರಾಂತೇಶ ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ನೋಡ್ತಾ ಇರಿ ಕಲ್ಯಾಣಿ ಹಿಡನ್ ವೈಬ್ಸ್. ನಾವು ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಕದರಮಂಡಲಗಿ ಅಂತ ಗ್ರಾಮ.
ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಕಾಂತೇಶಿ ದೇವಸ್ಥಾನ ಅಂತೇಳಿ. ದೇವಸ್ಥಾನದ ಎಲ್ಲ ಪ್ರದಕ್ಷಿಣೆ ಬಂದು ಊಟ ಎಲ್ಲಿ ಮಾಡೋಣ ಅಂತೇಳಿ ಇವಾಗಲೇ ಒಂದು 3 ಕಾಲ 3:30 ಆಗ್ತಾ ಬಂದಿದೆ. ಏನು ಮಾಡೋಣ, ಊಟಕ್ಕೆಲ್ಲಿ ಹೋಗೋದು ಅಂತ ಹೇಳಿದಾಗ ಒಂದು ಹೋಟ್ಲಿಗೆ ಬಂದ್ವಿ. ನನಗೆ ಇದೇ ಊಟ ಇವತ್ತು. ಇದು ಮಂಡಕ್ಕಿ ಗಿರ್ಮಿಟ್ ಅಂತಾರೆ. ಈ ನಾರ್ತ್ ಕರ್ನಾಟಕದಲ್ಲೆಲ್ಲ ಇದೇ ಫೇಮಸ್ಸು. ಇದು ಒಂಥರ ಇದು ಮಂಡಕ್ಕಿ ಗಿರ್ಮಿಟ್ಟು ಮತ್ತು ಇನ್ನೊಂದು ಖಾರ ಮಂಡಕ್ಕಿ ಜೊತೆ 2-3 ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿದ್ದು ಕೊಡ್ತಾರೆ. ಆಮೇಲೆ ಅದ್ರ ಜೊತೆ 2 ಬಜ್ಜಿ. ಇದು ಮೆಣಸಿನ್ಕಾಯಿ ಬಜ್ಜಿ ತುಂಬಾ ಖಾರ, ಹಾಗೂ ಇದ್ರ ಜೊತೆ ಈರುಳ್ಳಿ ಪೀಸಸ್ ಕೂಡ ಕೊಡ್ತಾರೆ. ಸೊ 2ರಲ್ಲೂ ಕೊಡ್ತಾರೆ. ಇಲ್ಲಿ ಮಂಡಕ್ಕಿನಲ್ಲಿ ಕೂಡ ಗಿರ್ಮಿಟಲ್ಲಿ ಕೂಡ ಕೊಡ್ತಾರೆ. ಅದು ಮಿಕ್ಸೆಡ್ಡು ಹಸಿ ಇರುತ್ತೆ. ಇದು ಸ್ವಲ್ಪ ಫ್ರೈ ಇದ್ದಂಗೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಓನಿಯನ್ ಕೂಡ ಇದೆ, ಈರುಳ್ಳಿ. ಸೊ ಆಮೇಲೆ ನೀವು ಏನು ಬೇಕಾ, ಕಾಫಿ ಬೇಕಾ, ಟೀ ಬೇಕಾ, ಏನೋ. ಸೊ ಇವತ್ತಿನ ಮತ್ತು ಊಟ ನಮಗೆ ಈ ಒಂದು ಮಂಡಕ್ಕಿ ಊಟ ಆಯಿತು ಅಷ್ಟೇ. ಸೊ ಇಲ್ಲಿ ಬೇರೆ ಎಲ್ಲಿ ಹೋಗಿ ಇರಲಿಲ್ಲ. ಸೊ ಇಲ್ಲಿಯೇ ನಾವು ನಮ್ಮ ಊಟ ಮುಗಿಸಿದ್ವಿ. ಚೆನ್ನಾಗಿದೆ. ಆಮೇಲೆ ವಾಶ್ ಬೇಸಿನ್ ನೋಡಿದ್ದೀರಾ? ನೋಡಿ, ವಾಶ್ ಬೇಸಿನ್ ಇಲ್ಲೇ ಕೈ ತೊಳೆಯೋದು. ನೀವು ಕೈ ತೊಳಿಬೇಕಾದ್ರೆ ವಾಶ್ ಬೇಸಿನ್ ಒಂದು ಬಕೆಟ್ ಇಟ್ಟಿದ್ದಾರೆ, ಅಲ್ಲೇ ಕೈ ತೊಳೆದು ಬಿಡಿ ಅಂತ ಹೇಳಿದ್ರು. ಕಸನೂ ಹಾಕ್ತಾರೆ, ಕೈಯಿಂದ ತೊಳಿಬೋದು. ಹೀಗೆ ಸೊ ಹಳ್ಳಿಯ ಏನು ಹೇಳ್ತಾರೆ, ಹಳ್ಳಿಯಲ್ಲಿ ಸಿಗುವಂತಹ ಸವಲತ್ತು ನಾವು ನೋಡಿದ್ದೀವಿ. ನಮಸ್ಕಾರ. ಈ ಹನುಮನನ್ನು ಪಾಂಡವರ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದು ಅಂತೇಳಿ ಗೊತ್ತಾಗುತ್ತೆ. ಇದು ಹಾವೇರಿ ಜಿಲ್ಲೆ ಕದರಮಂಡಲಿಗೆಯಲ್ಲಿದೆ. ದಾವಣಗೆರೆ ಅಥವಾ ಶಿವಮೊಗ್ಗದಿಂದ ಟ್ಯಾಕ್ಸಿ ಅಥವಾ ಸ್ವಂತಹ ವಾಹನ ಮಾಡಿಕೊಂಡು ಅಲ್ಲಿ ಹೋಗಬಹುದು. ಬಸ್ಸುಗಳ ಸಂಚಾರ ಕೂಡ ಇದೆ. ಅಕಸ್ಮಾತಾಗಿ ಬಸ್ಸುಗಳು ಸಿಗಲಿಲ್ಲ ಅಂದರೆ ಆಟೋ ರಿಕ್ಷಾ ಇದರ ವ್ಯವಸ್ಥೆಯೂ ಇದೆ. ಮತ್ತು ಬ್ಯಾಡಗಿಯಿಂದ ಮತ್ತು ರಾಣಿಬೆನ್ನೂರಿಂದ ಕೂಡ ತುಂಬ ಸಮೀಪ ಇದೆ ಈ ಜಾಗ. ಬಸ್ಸಲ್ಲಿ ಕೂಡ ಹೋಗ್ಬೋದು. ಸ್ನೇಹಿತರೆ, ಕದರಮಂಡಲಗಿ ಗ್ರಾಮದ ವಿಶೇಷ ಆಂಜನೇಯ ದೇವರ ದರ್ಶನ ನೀವು ಪಡೆದ್ರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಶಾಂತೇಶ ಭ್ರಾಂತೇಶ ದೇವರ ದರ್ಶನವನ್ನು ನೀವು ಪಡಿಬೋದು. ಯಾಕಂದರೆ ಈ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. 3 ದೇವಾಲಯಗಳನ್ನು ಒಂದೇ ಬಾರಿ ತೋರಿಸ್ಬೇಕಂತೇಳಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತೇಳಿಬಿಟ್ಟು ನಾವು ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಎಲ್ಲ ನಿಮ್ಮ ಬಂಧು ಬಳಗದವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಲು ಮರೆಯದಿರಿ, ಕಮೆಂಟ್ ಬೇಕಾದಷ್ಟು ಮಾಡಿ. ದೇವರ ದರ್ಶನ ಹಾಗೂ ನಿಮಗೆ ಇದರಿಂದಾದಂತಹ ಪರಿಣಾಮಗಳನ್ನು ತಿಳಿಸಿ. ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೆ.